ಸರ್ ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು ಸರ್? ಪುಣಚ ಅಂತ ಹೇಳಿ. ಇಲ್ಲಿ ಆಯುರ್ಮಠಮ್ಗೆ ಯಾವಾಗ ಬಂದಿದ್ದೀರಾ, ಏನಕ್ಕೋಸ್ಕರ ಬಂದಿದ್ದೀರಾ? ಅದೇ ನನಗೆ ಆ್ಯಕ್ಚುಲಿ ಇದು ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇತ್ತು. ಏನಾಗಿತ್ತು? C2 C3 ಹತ್ರ ನನಗೆ ಕೈದು ಇದರ ಹತ್ರ ಅಂದರೆ ಇದರದ್ದು ಕುತ್ತಿಗೆಯಿಂದ ಸ್ವಲ್ಪ ಕೆಳಗಡೆ ಅದು ತುಂಬ ನೋವಿತ್ತು. ಅಂದರೆ ಚುಚ್ಚಿದಂಗೆ ಆಗೋದು ಒಂಥರ ಇದಾಗ್ತಾ ಇತ್ತು. ಅದು ನನಗೆ ನನ್ನ ಫ್ರೆಂಡ್ ಒಬ್ಬರು ಇಲ್ಲಿ ಸಜೆಷನ್ ಮಾಡಿದೆ. ಯಾಕಂದರೆ ಇಲ್ಲೇ ಆಲ್ರೆಡಿ ಟ್ರೀಟ್ಮೆಂಟ್ ತೊಗೊಂಡೋಗಿ ಅವರು ಕ್ಲಿಯರ್ ಆಗಿ ಅವರೇ ನನಗೆ ಹೇಳಿದ್ರು, ಅಲ್ಲಿ ಹೋಗಿ ಒಳ್ಳೆ ನಿಮಗೆ ಟ್ರೀಟ್ಮೆಂಟ್ ಚೆನ್ನಾಗಿದೆ, ಬಟ್ ಅವ್ರು ಹೇಳ್ದಂಗೆ ನೀವು ರೆಸ್ಟ್ ಎಲ್ಲ ತೊಗೊಂಡ್ರೆ 100% ಕ್ಯೂರ್ ಆಗುತ್ತೆ ಅಂತೇಳಿ ಅವರ ಮುಖಾಂತರ ನಾನಿದು ಬಂದು ಒಂದು ಸಲ ಬಂದು ಕೇಳ್ಕೊಂಡು ಹೋಗಿ ಮತ್ತೆ ಬಂದು ನಾನು ಅಡ್ಮಿಂಟ್ ಆಗಿ ಆಲ್ರೆಡಿ 12 ಡೇಸ್ ಇಲ್ಲಿ ಅಡ್ಮಿಂಟ್ ಆಗಿದ್ದೆ. 12 ಡೇಸ್ ಟ್ರೀಟ್ಮೆಂಟ್ ತೊಗೊಂಡು ಅವ್ರು ಹೇಳ್ದಂಗೆ ಒಂದು 48 ದಿನ ನಾನು ಆಲ್ರೆಡಿ ರೆಸ್ಟಲ್ಲಿದ್ದೆ ಫುಲ್ಲು. ಅದಾದಮೇಲೆ ಮತ್ತೆ ಒಂದು 3 ಡೇಸಿಗೆ ಬರಲಿಕ್ಕೆ ಹೇಳಿದ್ರು. ಬಟ್ ಆಲ್ಮೋಸ್ಟ್ ಕ್ಯೂರ್ ಆಗಿದೆ ನನಗೆ. ಇವಾಗ ಆಲ್ಮೋಸ್ಟು ಫ್ರೀ ಅಂತೇಳಿ ಅನ್ನಿಸ್ತಾ ಇದೆ. ಮತ್ತೆ ಒಂದು ರೆಸ್ಟಿಗೆ ಹೇಳಿದ್ದೀರಾ ಆಲ್ಮೋಸ್ಟ್ ಅದು ಒಂದು ಅದರಿಂದ 100% ಕ್ಯೂರ್ ಆಗುತ್ತೆ ಅಂತ ಇದ್ದಿದೆ. ನಿಮ್ಮ ಸ್ನೇಹಿತರಿಗೆ ಏನಾಗಿತ್ತು? ಸ್ನೇಹಿತರಿಗೆ ಆ್ಯಕ್ಚುಲಿ L4 L5 ಏನೋ ಪ್ರಾಬ್ಲಮ್ ಆಗಿದ್ದವರು. ಅವರು ಹೇಳೋ ಪ್ರಕಾರ ನನಗೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ ಅಂತೇಳಿ. ಹೌದೌದು, ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಬಟ್ ಅವ್ರಿಗೆ ಯಾರು ಸಜೆಷನ್ ಮಾಡಿದ್ದಾರೆ ಗೊತ್ತಿಲ್ಲ. ಬಟ್ ಅವ್ರು ಬಂದು ಅವ್ರು ಇವಾಗ ಹೇಳ್ತಾಯಿದ್ರು, ಅವ್ರು ಆಲ್ರೆಡಿ ನನಗೆ ಹೇಳಿದರು, ಇವಾಗ ನಾನು ಕ್ಯೂರಾಗಿ ನನ್ನ ಏನು ವರ್ಕ್ ಇದೆ ಏನಿದೆ ನೀಟಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ, ಏನು ತೊಂದರೆ ಇಲ್ಲ, ನೀವು ಧೈರ್ಯದಿಂದ ಹೋಗಿ ಅಂತ ಹೇಳಿದರು. ಹಾಗಾಗಿ ಬಂದಿದ್ದೆ. ಈಗ ನಿಮಗೆ ಯಾವ ರೀತಿಯಲ್ಲಿರೋ ನೋವುಗಳು ಕಾಣ್ತಾ ಇಲ್ಲ? ಇಲ್ಲ, ನೋವು ಇವಾಗ ಪ್ರೆಸೆಂಟ್. ಮುಂಚೆ ಕತ್ತೆಲ್ಲ ತಿರುಗ್ಸಕ್ ಆಗ್ತಾ ಇತ್ತು? ಹೌದು, ಮೊದಲು ಕತ್ತು ತಿರುಗಿಸೋಕೆ ಆಗ್ತಾ ಇಲ್ಲ, ರೈಟ್ ಸೈಡ್ ಮಲಗಕ್ಕೆ ಆಗ್ತಾ ಇರಲಿಲ್ಲ. ಈಗ ಕತ್ತು ತಿರುಗಿಸ್ಬೋದು. ತಿರುಗಿಸಿ ತೋರಿಸಿ ನೋಡೋದು, ಪೂರ್ತಿ ತಿರುಗಿಸ್ಬೋದು. ಬಟ್ ರೈಟ್ ಸೈಡ್ಗೆ ಆರಾಮಲ್ಲಿ ಮಲಗ್ಬೋದು ಇವಾಗ. ಮುಂಚೆ ರೈಟ್ ಸೈಡ್ಲಿ ಮಲಗುವಾಗ ಸ್ವಲ್ಪ ತಿರುಗಿದ್ರೆ ಸಾಕು, ನಿದ್ದೆಲಿ ಎಚ್ಚರಾದಂಗೆ ಆಗೋದು. ನೆಕ್ಸ್ಟ್ ನಿದ್ದೆನೇ ಬರ್ತಾ ಇದ್ದಿಲ್ಲ. ಬಟ್ ಇವಾಗ ಎಲ್ಲದೂ ಆರಾಮಾಗಿ ಸರ್, ನಿದ್ರೆನೂ ಚೆನ್ನಾಗಿ ಬರ್ತಾ ಇದೆ. ನಿದ್ರೆನೂ ಚೆನ್ನಾಗಿದೆ. ಆಮೇಲೆ ನಿಮ್ಗೆ ಏನಾದರೂ ಒತ್ತಡ ಅನಿಸ್ತಾ ಇತ್ತಾ? ಸಣ್ಣ ಪುಟ್ಟ ವಿಷಯಕ್ಕೆ ಟೆನ್ಷನ್ ಅನಿಸ್ತಾ ಇತ್ತಾ? ಮೊದಲು ಟೆನ್ಷನ್ ಅನಿಸ್ತಾ ಇತ್ತು ಸಣ್ಣ ಪುಟ್ಟಕ್ಕೆ. ಇವಾಗ ಸ್ವಲ್ಪ ಆರಾಮಾಗಿ ಫ್ರೀ ಆಗಿದೆ. ಇವಾಗ ಕೈಗಳಲ್ಲಿ ರೇಡಿಯೇಟಿಂಗ್ ಪೇನು ಎಲ್ಲ ಕಮ್ಮಿ ಆಗಿದೆ ಸರ್. ಅದು ಆ್ಯಕ್ಚುಲಿ ಒಂದು ಅರ್ಧ ಭಾಗ ಗಂಟ ನೋವು ಆಗ್ತಾ ಇತ್ತು, ಬಟ್ ಆ ಪೇನ್ ಇರೋದ್ರಿಂದ ಫ್ರೀ ಆಗಿದೆ. ಈ ವಿಡಿಯೋನ ಬಹಳಷ್ಟು ಜನ ನಿಮ್ಮನ್ನು ನೋಡ್ತಾ ಇರ್ತಾರೆ. ಇಂಥ ನೋವಲ್ಲಿರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಖಂಡಿತ ಒಳ್ಳೆ ಜಾಗದಲ್ಲಿ ನಾನು ಬಂದಿದ್ದೀನಿ. ನೀವು ಖಂಡಿತ ಈ ಥರ ಏನೇ ಪ್ರಾಬ್ಲಮ್ ಇರಲಿ, ಖಂಡಿತ ಈ ಜಾಗಕ್ಕೆ ಬಂದು ನಾನು ಹೇಗೆ ಕ್ಯೂರ್ ಆಗಿದ್ದೀನಿ ನೀವು ಅದೇ ಥರ ಅದರ ಒಂದು ಸದುಪಯೋಗ ಪಡ್ಕೊಳ್ಳಿ ಅಂತ ನಾನು 100% ಹೇಳ್ತೀನಿ. ಅಂದರೆ ನಿಮ್ಮ ಪ್ರಕಾರ ಉತ್ತಮವಾದ ಚಿಕಿತ್ಸೆ ಸಿಗ್ತಾ ಇದೆ, ಲಭ್ಯವಿದೆ ಅಂತ? ಹೌದೌದು ಸರ್, ಖಂಡಿತ ಅದು ಉತ್ತಮವಾದ ಚಿಕಿತ್ಸೆ. ನೀವು ಮುಂಚೆ ಯಾವುದಾದ್ರು ಆಯುರ್ವೇದ ಟ್ರೀಟ್ಮೆಂಟ್? ಇಲ್ಲ, ನಾನು ಆ್ಯಕ್ಚುಲಿ ಆಯುರ್ವೇದಕ್ಕೆ ಅಂತ ಹೇಳಿ ಹೋಗಿಲ್ಲ. ನಾನು ಆ್ಯಕ್ಚುಲಿ ಇದು ಬೆಸ್ಟ್. ನಂದು ಫಸ್ಟ್ ಒಂದು ಹೇಳ್ಬೇಕಂದ್ರೆ ಒಂದು ಇದು ಮಾಡ್ದಂಗೆ ಒಂದು ಎಕ್ಸ್ಪೆರಿಮೆಂಟ್ ಥರ ಅಂತಲೇ ಹೇಳ್ಬೇಕಂದ್ರೆ. ಯಾಕಂದರೆ ಏನು ಗೊತ್ತಿಲ್ಲದೆ ಅಂದರೆ ನಿಮಗೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಹೌದೌದು. ಆ್ಯಕ್ಚುಲಿ ಪೈನ್ ನಾನು 1.5 ತಿಂಗಳು ಇಲ್ಲಿ ಬರೋಕ್ಕಿಂತ ಮುಂಚೆನೇ ತಗೊಂಡು ಪೈನ್ ಇತ್ತು ನನಗೆ. ಎಲ್ಲಿ ಏನು ಮಾಡಬೇಕು, ಯಾವ ಥರ ಮಾಡಬೇಕು, ಕೆಲವೊಂದು ಏನೇನೋ ಸಜೆಷನ್ ಮಾಡ್ತಾಯಿದ್ರು. ಬಟ್ ಆದರೂ ಒಂದು ಧೈರ್ಯ ಮಾಡಿ ಇಲ್ಲಿ ನಾನು ಬಂದಿದ್ದಕ್ಕೆ ಇವಾಗ ಚೆನ್ನಾಗಿದ್ದೀನಿ ಸರ್. ಅದಕ್ಕೆ ಮಾಡಿ ತಗೊಂಡಿದ್ದ ತೀರ್ಮಾನ ಸರಿ ಹೋಯ್ತು ಅಂತ ಈಗ ಅನಿಸ್ತಾ ಇದೆ. 100% ನಾನು ತಗೊಂಡಿದ್ದ ತೀರ್ಮಾನ ಕರೆಕ್ಟ್ ಆಗಿದೆ. ತುಂಬ ಒಳ್ಳೆಯದಾಗಲಿ. ಇನ್ನೂ ಒಂದು ಸ್ವಲ್ಪ ದಿನ ರೆಸ್ಟ್ ಹೇಳಿದ್ದಾರೆ ಅಂತೀರಾ? ಹೌದು. ಅದು ತಗೊಂಡು ಪೂರ್ಣ ಪ್ರಮಾಣದಲ್ಲಿ ಗುಣಮುಖರಾಗಿ ನಿಮ್ಮ ಮಾತು ಹಲವರೆಗೂ ಒಂದು ಉನ್ಮೇಷ ತರುತ್ತೆ ನಿಮ್ಮಲ್ಲಿ ನೋವಲ್ಲಿರೋರಿಗೆ. ಅವ್ರಿಗಾಗಾದ್ರೆ ಇಲ್ಲಿ ರೆಕಮೆಂಡ್ ಮಾಡೋಕ್ಕೆ ನೀವು ಹೇಳಿದ್ದೀನಿ ಅಂತ ಹೇಳಿದ್ರಿ, ರೆಕಮೆಂಡ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಸೊ ಒಳ್ಳೆಯದಾಗಲಿ, ಧನ್ಯವಾದಗಳು. ಖಂಡಿತ, ಥ್ಯಾಂಕ್ ಯು.